RCB ಫ್ಯಾನ್ಗಳದ್ದು ಸ್ವಲ್ಪ ರೂಲ್ಸ್ ಹೆಂಗ್ ಅಂದ್ರೆ RCB ಫ್ಯಾನ್ಸ್ ಅಂದ್ರೆ ಇವರು ಒಂಥರ ನಿಯತ್ವಾಗ ನಂಬರ್ ಒನ್ ಲಾಯಲ್ಟಿ ಟೀಮ್ ಫ್ಯಾನ್ಸ್ ಅಂತ ಹೇಳಿ ಮಾಡ್ರಿ. ಟೀಮ್ ಬಗ್ಗೆ ಬಹಳ ಹೋಪ್ ಇರ್ತೈತಿ ಅವ್ರಿಗೆ. ಆ ಹೋಪ್ ಇಂದನೇ ಅವ್ರು ಸ್ವಲ್ಪ ಹರ್ಟ್ ಆಗ್ತೈತಿ. ಆದ್ರೂ ಅವ್ರ ಆ ಟೀಮ್ ಬಿಟ್ಕೊಡಂಗಿಲ್ಲ. ಮದುವೆ ಮಾಡ್ಕೊಂತ ಹುಡುಗಿಯರ ಹಿಂದೆ ಮುಂದೆ ಯೋಚನೆ ಮಾಡೋದಲ್ಲ, ಕಣ್ಣು ಮುಚ್ಚಿ ಆರಾಮ್ಸೆ ಒಪ್ಕೊಂಡ್ಬಿಡ್ಬೋದು ಅವರು ಅಂತ ಕ್ಯಾರೆಕ್ಟರ್ ಒಂದು ಫಿಕ್ಸ್ ಮಾಡ್ರಿ ಇವ್ರಿಗೆ. ಇವ್ರ ಟೀಮ್ ಬಗ್ಗೆ, ಇವ್ರ ಮ್ಯಾನೇಜ್ಮೆಂಟ್ ಬಗ್ಗೆ ಅಥವಾ ಇವ್ರ ಕಪ್ ಗೆದ್ದಿಲ್ಲ ಅಂತ ಟ್ರೋಲ್ ಅದು ಏನ್ ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆ ಇವ್ರು ಒಟ್ಟ ತಲೆ ಕೆಡ್ಸೋಂಗಿಲ್ಲ. ಯಾರಪ್ಪ ಏನಂದ್ರು ತಲೆ ಕೆಡ್ಸೋಂಗಿಲ್ಲ. ಇನ್ನೊಂದ್ ಸ್ವಲ್ಪ ಕೇಳಂಗಿಲ್ಲ. ಫ್ಯಾನ್ ಬೇಸ್ ಇಡೀ ಇಂಡಿಯಾ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಫುಲ್ ವರ್ಲ್ಡ್ ವೈಡ್ ಫ್ಯಾನ್ಸ್ ಇರ್ತಾರ. 6 ಸಲ ಸೋತ್ರು RCBನೇ, 60 ಸಲ ಸೋತ್ರು RCBನೇ. ಆ ತರ ಮೈಂಡ್ ಸೆಟ್ ಮಾಡ್ರಿ. ಅದು ಹೆಂಗ್ ಮಾಡ್ಬೇಕು ಅನ್ನೋದು ಅರ್ಥಲ್ಲ. ಪೇಷನ್ಸ್ ಲೆವೆಲ್, ಇವ್ರಿಗೆ ಪೇಷನ್ಸ್ ಲೆವೆಲ್ ಇಷ್ಟು ಕೊಡ್ತೀರಿ ಅಂತಂದ್ರೆ ಇಡೀ ವರ್ಲ್ಡ್ ಒಳಗನ ಯಾರಿಗೂ ಅಷ್ಟು ಪೇಷನ್ಸ್ ಇರಂಗಿಲ್ಲ. ವಿರಾಟ್ ಕೊಹ್ಲಿ ಅಂತ ಏನು ಪ್ಲೇಯರ್ ಅದಲ್ಲ, ಅವ್ರಿಗೆ ಆರಾಧ್ಯ ದೈವ ಅಂತೇಳಿ ಇವ್ರು ನಂಬ್ತಾರ. ಅಷ್ಟ್ ಮಾಡ್ಬಿಡ್ರಿ. ಹಳದಿ ಕಲರ್ ಏನ್ ಮಾಡ್ರಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ, ನಿಯತ್ತಂತೂ ಪೂರ ಬೇಡ. ಅವ್ರ ತಂಡದ ಆಟಗಾರರ ಔಟ್ ಆತಂದ್ರೆ ಅವರ ಸೆಲೆಬ್ರೇಷನ್ ಮಾಡ್ಲಿ. ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂದ್ರೆ ಈ ಫಿಕ್ಸಿಂಗ್ ಮಾಡೋದು, ಮೋಸ ಮಾಡೋದು, ಬ್ಯಾನ್ ಆಗೋದು ಇಂಥವೇಂದ್ರ ಮತ್ ನಿಮ್ಗೆ ಯಾವ ಗೊತ್ತಿದ್ದು ಕೆಟ್ಟ ಬುದ್ಧಿಗಳಿದ್ವು ಅಂದ್ರೆ ಅದು ಅಬ್ವಿಯಸ್ಲಿ ರೀ. ಇವ್ರು RCBಗೂ ಅವ್ರಿಗೂ ಹೆಂಗ್ ಆಗ್ತದಂದ್ರ ಇವ್ರು ಗೆಲ್ಲಿ ಬೀಳಿ ಅವ್ರು ಉಳ್ಕೊಳ್ಳೋದು ಕಾಮನ್ ಫ್ಯಾಕ್ಟರ್. ಸೊ ಅದು ಅಂಡರ್ಸ್ಟುಡ್, ಅದು ಬಂದ ಬರ್ತೈತಿ. ಅಷ್ಟು ಮಾಡ್ಬಿಡ್ರಿ. ನಮ್ಮ ಮತ್ತೆ ಸ್ವಲ್ಪ ಮೀಟಿಂಗ್ ಐತೆ ನನಗೆ, ನಮ್ಮ ಮತ್ತೆ ಸಿಗ್ತೇನೆ. ಓಕೆ, ಬಾಯ್.